ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಂಕಲಾ ದ ನ್ಯೂ ಬಿಗಿನಿಂಗ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಯೂಶ್ವಲಿ ಸಮ್ಮರಲ್ಲಿ ರೆಡಿ ಮಾಡ್ಕೊಳ್ತಾರೆ. ಗೋಧಿ ಹಿಟ್ಟಿಂದ ರೆಡಿ ಮಾಡಿಕೊಂಡು ಸಮ್ಮರಲ್ಲಿ ಸನ್ಲೈಟ್ ಅಂಡರ್ ನೀಟಾಗಿ ಡ್ರೈ ಮಾಡಿಬಿಟ್ಟು ಸ್ಟೋರ್ ಮಾಡಿರ್ತಾರೆ. ಇದು 2 ವೆರೈಟಿಲಿ ಬರುತ್ತೆ. ಒಂದು ಪುಟ್ಟದಾಗಿರುತ್ತೆ, ಅದನ್ನ ನಾವು ಸೌತೆ ಬೀಜ ಅಂತ ಕರಿತೀವಿ. ಇನ್ನೊಂದು ಬಂದುಬಿಟ್ಟು ಉದ್ದುದ್ದಾಗಿ ಬರುತ್ತೆ, ಅದನ್ನ ನಾವು ಗೌಲಿ ಅಂತ ಕರೆಯೋದು. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಗೌಲಿ. ಅದನ್ನ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದಂತ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದುಬಿಟ್ಟು 1 ಕಪ್ಪು ಗೌಲಿ, ಸ್ವಲ್ಪ ತುಪ್ಪ, ಆಮೇಲೆ 1.5 ಕಪ್ಪು ಬೆಲ್ಲ, ಆಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ, ಆಮೇಲೆ 1 ಚಿಟಿಕೆ ಗಸಗಸೆ ಬೀಜ ಮತ್ತು 2 ಏಲಕ್ಕಿನ ಪುಡಿ ಮಾಡಿಟ್ಕೊಳ್ಳೋಣ. ಗೌಲಿ ಪಾಯಸ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕರಗಬೇಕದು. ತುಪ್ಪ ಕರಗಿ ಆದಮೇಲೆ ಅದಕ್ಕೆ ಸೈಡಲ್ಲಿ ಎತ್ತಿಕ್ಕಿರೋ ಡ್ರೈ ಫ್ರೂಟ್ಸ್ ಇದೆ ಅಲ್ವಾ, ಗೋಡಂಬಿ ಮತ್ತು ದ್ರಾಕ್ಷಿನ ಅದೆರಡೂ ಮಿಕ್ಸ್ ಮಾಡಿಬಿಟ್ಟು ಪ್ಯಾನ್ಗೆ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಈ ಡ್ರೈ ಫ್ರೂಟ್ಸ್ನನ್ನು ನೀಟಾಗಿ ಹುರ್ಕೊಳ್ಬೇಕು. ನೋಡ್ತಿರ್ಬೋದು, ದ್ರಾಕ್ಷಿ ಮತ್ತು ಗೋಡಂಬಿ ಚೆನ್ನಾಗಿ ಕೆಂಪು ಕಲರಲ್ಲಿ ಬಂದಿದೆ. ಸೊ ಇದನ್ನ ಒಂದು ಬೌಲಲ್ಲಿ ಇಟ್ಕೊಳ್ಳೋಣ. ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಂಡಾದ ನಂತರ ಇವಾಗ ನೆಕ್ಸ್ಟು 1.5 ಕಪ್ ಬೆಲ್ಲ ಎತ್ತಿಟ್ಕೊಂಡಿದ್ವಲ್ವ, ಆ ಬೆಲ್ಲವನ್ನು ಪ್ಯಾನ್ಗೆ ಹಾಕ್ಕೊಳ್ಳೋಣ. 1 ಕಪ್ಪು ಗೌಲಿಗೆ 1.5 ಕಪ್ ಬೆಲ್ಲನ ಯೂಸ್ ಮಾಡ್ಬೋದು. ನೀವು ಸ್ವಲ್ಪ ತುಂಬ ಸ್ವೀಟ್ ತಿನ್ನೋದಾದರೆ 2 ಕಪ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ 1 ಕಪ್ ಗೌಲಿಗೆ ನಾನು 1.5 ಕಪ್ ಬೆಲ್ಲ ಯೂಸ್ ಮಾಡಿಕೊಂಡು ಅದಕ್ಕೆ 1.5 ಅಥವಾ 2 ಕಪ್ ನೀರನ್ನ ಹಾಕ್ಕೋಬೇಕು. ಇವಾಗ ನೋಡ್ತಿರ್ಬೋದು, 2 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ಸೊ 2 ಕಪ್ ನೀರಿನಲ್ಲಿ ಬೆಲ್ಲ ನೀಟಾಗಿ ಕರಗಬೇಕು. ಆ್ಯಕ್ಚುಲಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೆಲ್ಲನ ಕರಗಿಸೋಕೆ ಬಿಡೋಣ. ಇವಾಗ ಬೆಲ್ಲ ನೀಟಾಗಿ ಕರಗೋಗಿದೆ. ಈ ಕರಗಿರೋ ಬೆಲ್ಲದ ನೀರಿಗೆ ನಾವು ಸೈಡಲ್ಲಿ ಇಟ್ಕೊಂಡಿರೋ ನಾವು ಗೌಲಿನ ಹಾಕೋಣ. 1 ಕಪ್ ಗೌಲಿನ ಬೆಲ್ಲದ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಆ್ಯಕ್ಚುಲಿ ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಕ್ಚುಲಿ ಇದನ್ನ ಏನಿಲ್ಲ ಅಂದರೂ ನಾವು 10ರಿಂದ 15 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಗೌಲಿ ತುಂಬ ಗಟ್ಟಿಯಾಗಿರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು 10ರಿಂದ 15 ನಿಮಿಷದ ತನಕ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗಡೆ. ಸೊ ಮುಂಚೆ ಬೇಯಬೇಕಂದ್ರೆ ಸ್ವಲ್ಪ ಹೈ ಫ್ಲೇಮು ಇಟ್ಕೊಳ್ಬೋದು, ಬಿಕಾಸ್ 10ರಿಂದ 15 ನಿಮಿಷ ಹಿಡಿಯುತ್ತೆ ಇದು ಬೇಯೋಕ್ಕೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಬೇಯಬೇಕು. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬೇಯ್ತಾ ಇದೆ ಗೌಲಿ. ಇವಾಗ 10 ನಿಮಿಷ ಆಯಿತು. ಆ್ಯಕ್ಚುಲಿ ಗೌಲಿ ಬೆಂದೋಗಿದೆ. ಸೊ ಈಗ ಬೆಂದೋಗಿರೋ ಗೌಲಿಗೆ ನಾವು ಆವಾಗಲೇ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಟಿರೋ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಬೇಕು. ಹಾಗೆ ಗಸಗಸೆ ಬೀಜ 1 ಚಿಟಿಕೆ ಮತ್ತು ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೀವಲ್ವ, ಆ ಏಲಕ್ಕಿ ಪೌಡರ್ನೂ ಸಹ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು.
ಇದೆಲ್ಲ ಹಾಕಾದ್ಮೇಲೆ ಆಲ್ರೆಡಿ ಸ್ವಲ್ಪ ಗೌಲಿ ಬೆಂದೋಗಿರುತ್ತೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಒಂದು 5 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ಬೇಕು. ಅದೆಲ್ಲ ಡ್ರೈ ಫ್ರೂಟ್ಸು ಮತ್ತು ಗಸಗಸೆ ಬೀಜ ನೀಟಾಗಿ ಬೇಯಬೇಕು ಇದ್ರ ಜೊತೆ. ಸೊ ಒಂದು 5 ನಿಮಿಷದವರೆಗೂ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಪ್ಯಾನ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಇವಾಗ 5 ನಿಮಿಷ ಆಯಿತು, ನೋಡ್ಬೋದು ನೀಟಾಗಿ ಎಷ್ಟು ನೀಟಾಗಿ ಬೆಂದೋಗಿದೆ ಎಲ್ಲ ಡ್ರೈ ಫ್ರೂಟ್ಸು. ಈ ಬೆಂದೋಗಿರೋ ಗೌಲಿ ಪಾಯಸಕ್ಕೆ 2 ಸ್ಪೂನು ತುಪ್ಪನೂ ಹಾಕ್ಕೊಳ್ಬೋದು. ತುಪ್ಪ ಸ್ವಲ್ಪ 1 ಸ್ಪೂನ್ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಮತ್ತು 1 or 2 ಮಿನಿಟ್ಸ್ ಈ ತುಪ್ಪದ ಜೊತೆ ನೀಟಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕುದೀತಾ ಇದೆ ಆ್ಯಕ್ಚುಲಿ ಗೌಲಿ. ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಗೌಲಿ ಚೆನ್ನಾಗಿ ಬೆಂದಿದೆ. ಘಮ ಘಮ ಅಂತ ವಾಸನೆ ಬರುತ್ತೆ ಆ್ಯಕ್ಚುಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ. ಉತ್ತರ ಕರ್ನಾಟಕದ ಮೋಸ್ಟ್ ಟ್ರೆಡಿಷ್ನಲ್ ರೆಸಿಪಿ ಗೌಲಿ ಸವಿಯಲು ಸಿದ್ಧ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸ್ಪೆಸಿಫಿಕ್ಕಾಗಿ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ರೆಸಿಪಿಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.